ಎಲ್ಲಾರ ಮನೆಯಲ್ಲೂ ಶಾವಿಗೆ ಪಾಯಸ ಮಾಡೇ ಮಾಡ್ತೀವಿ. ಈ ದೀಪಾವಳಿಗೆ ಸ್ಪೆಷಲ್ ಆಗಿ ಪಿಸ್ತಾ ಶಾವಿಗೆ ಪಾಯಸ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮೊದಲು ಒಂದ್ ಬಾಣ್ಲಿಗೆ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹಾಗೂ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಅದೇ ತುಪ್ಪಕ್ಕೆ 1 ಕಪ್ ಶಾವಿಗೆನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಪಾಯಸ ಮಾಡುವಂತಹ ಪಾತ್ರೆಗೆ 3/4 ಲೀಟರ್ ಆಗುವಷ್ಟು ಹಾಲನ್ನ ಹಾಕಿ ಹಾಲನ್ನ ಕಾಯೋದಕ್ಕೆ ಬಿಡಿ. ಅಷ್ಟರಲ್ಲಿ 2 ಅವರ್ ಹಾಲಲ್ಲಿ ನೆನೆಸಿರುವಂತಹ ಪಿಸ್ತಾನ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ 2 ಸ್ಪೂನ್ ಬಾದಾಮ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಹಾಲ್ ಕುದಿಯೋವಾಗ ಹುರಿದಿರುವಂತಹ ಶಾವ್ಗೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ಕಪ್ ಸಕ್ಕರೆನೂ ಕೂಡ ಸೇರಿಸಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿ. ನಂತರ ರುಬ್ಬಿರುವಂತಹ ಪಿಸ್ತಾ ಪೇಸ್ಟ್ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಸೇರಿಸಿ ಶಾವ್ಗೆ ಚೆನ್ನಾಗಿ ಬೆಂದಿದೆ ಅಂದಾಗ ಫ್ರೈ ಮಾಡಿರುವಂತಹ ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾನ ಕೂಡ ಆಡ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆದಂತಹ ಪಿಸ್ತಾ ಶಾವ್ಗೆ ಪಾಯಸ ರೆಡಿ ಆಗಿರುತ್ತೆ. ಈ ದೀಪಾವಳಿಗೆ ಈ ಸಿಂಪಲ್ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ.